ಸ್ನೇಹಿತರೆ ನಮಸ್ತೆ, ಪ್ರೀತಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ಇವತ್ತು ನೆನ್ಮಂಗಲ ತಾಲೂಕಿನ ಗೊನ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಮೈನಹಳ್ಳಿ ಗ್ರಾಮದಲ್ಲಿದ್ದೀನಿ. ಅಂದರೆ ಏನಂದರೆ ಸುಮಾರು ದಿವಸದಿಂದ ಈ ಒಂದು ರಸ್ತೆ ಕಾಮಗಾರಿ, ಒಂದು ರಸ್ತೆನೇ ಹಾಳಾಗಿತ್ತು. ಅಂದರೆ ಒಂದು ಮಿನಿಮಮ್ ಅದು ಒಂದು 60,000 ತೂಕ ಬರೋದು ಒಂದು ಟ್ಯಾಂಕರ್ ಬಂದು ಮತ್ತು ಹೆವಿ ಲೋಡ್ ಗಾಡಿಗಳು ಬಂದು ಈ ರಸ್ತೆ ಚಿದ್ರ ಆಗಿತ್ತು. ಆದರೆ ನಮ್ಮ ಈ ಹಾಲಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಈ ದಿವಸ ಒಂದು 50 ಲಕ್ಷ ರೂಪಾಯಿ ಕಾಮಗಾರಿ ಮೈನಹಳ್ಳಿ ಗ್ರಾಮದಲ್ಲಿ ಸಾಗ್ತಾ ಇದೆ. ಅಭಿವೃದ್ಧಿ ಯಾಕೆ ಜನಗಳೆಲ್ಲ MLA ಕೆಲಸ ಮಾಡ್ತಾಯಿಲ್ಲ, MLA ಕೆಲಸ ಮಾಡ್ತಾ ಇದ್ದಾರೆ, ಧೋರಣೆ ಮಾಡ್ತಾ ಇದ್ರಿ, ಕೆಲಸ ನಡೀತಲ್ವಾ? ಪ್ರತಿ ದಿವಸ ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇದೆ ನೆನ್ಮಂಗಲ ತಾಲೂಕಿನಲ್ಲಿ, ನೆನ್ಮಂಗಲ ಭಾಗದಲ್ಲಿ. ಅಭಿವೃದ್ಧಿ ಏಳಿಗೆ ಅಂತಂದ್ರೆ ಅದು ಎನ್ ಶ್ರೀನಿವಾಸ್ ಅವರಿಂದಲೇ ಸಾಗ್ತಾ ಇದೆ. ಹಾಲಿ ಶಾಸಕರು ಬಂದಾದ್ಮೇಲೆ ಮೈನಹಳ್ಳಿ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೀತವೆ. ಆಮೇಲೆ ಇಲ್ಲಿ ಸ್ಥಳೀಕರು ಕೂಡ ಆ ಶಾಸಕರ ಮನೆಗೆ ಹೋಗಿ ಒಂದು ಕಾಮಗಾರಿಗಳನ್ನ ಹಾಕಿಸ್ಕೊಂಡ್ಬರ್ತಾರೆ. ಯಾಕೆ ಹಾಕೊಡ್ತಾರೆ? ಒಳ್ಳೆ ಪ್ರಾಶಸ್ತ್ಯ ಮೈನಹಳ್ಳಿ ಗ್ರಾಮಕ್ಕೆ ನಮ್ಮ ಹಾಲಿ ಶಾಸಕರು ಒತ್ತು ಕೊಡ್ತಾರೆ. ಯಾಕೆ ಅಂತಂದ್ರೆ ಏನೇ ಕಾರ್ಯ ಮಾಡಬೇಕು ಅಂದ್ರೆ ಮೊದಲು ಮೈನಹಳ್ಳಿ ಗ್ರಾಮದಿಂದಲೇ ಪ್ರಾರಂಭ ಮಾಡ್ತಾರೆ. ಮತ್ತೆ ಈ ಶಾಸಕರ ಮೇಲೆ ಹಲವಾರು ಧೋರಣೆ ಮಾಡ್ತಾರೆ. ಕೆಲಸ ಮಾಡಲ್ಲ, ಏನು ಮಾಡ್ತಿಲ್ಲ, ಸುಮ್ಮನೆ ಅಂದ್ರೆ ನೆಪಕ್ಕೋಸ್ಕರ ಪೂಜೆ ಮಾಡಿಬಿಟ್ಟು ಅಲ್ಲಿ ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸ್ಥಳೀಕರು ಈ ರಸ್ತೆ ಆಗ್ತಾ ಇರೋದಕ್ಕೆ ಎಷ್ಟು ಸಂತಸ ವ್ಯಕ್ತಪಡ್ತಾರೆ, ನೀವೇ ನೋಡ್ಬೋದು. ಕಾಲೋನಿಗೆ ನಮ್ಮ MLA ಶ್ರೀನಿವಾಸ್ ಅವರು ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ. ಹಂಗಾಗಿ ಇವಾಗ ಇದು ಹೆಸರು ದಲಿತ ಕಾಲೋನಿಯೊಳಗೆ ಮೇನ್ ರೋಡ್ ಆಗಿರೋದ್ರಿಂದ 50 ಲಕ್ಷ ರೂಪಾಯಿದು ಶಾಂಕ್ಷನ್ ಮಾಡಿ ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಒಟ್ಟಾಗಿ ಕೆಲಸನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮೈನಹಳ್ಳಿಗೆ ಇದು ಮೇನ್. ನಾವು ಅವ್ರು ಯಾವತ್ತಿದ್ರು ಅವ್ರ ಹಿಂದೆ ಅವ್ರ ಜೊತೆಗೆ ಇರ್ತೀವಿ. ನಾವು MLA ಶ್ರೀನಿವಾಸ್ ಅವರು ಹೆಂಗೆ ಹೇಳ್ತಾರೆ ಅದೇ ಮುಖಾಂತರ ನಾವೆಲ್ಲ ಇದು ಮಾಡ್ತೀವಿ. ನೀವು ಹೇಳೋ ಎಲ್ಲಾರು ದಲಿತರು ಅಂತ ಏನು ನೋಡ್ತಾರೆ, ಎಲ್ಲರಿಗೂ ಸಮನಾಗೆ ಮಾಡ್ತಿದ್ದಾರೆ ಕೆಲಸ. ಇವಾಗ ನಮ್ಮೂರಿಗೆ ಎಲ್ಲ ಜನಾಂಗದವ್ರು ಇದ್ದಾರೆ. ಎಲ್ಲ ಜನಾಂಗ ಒಂದೇ ತರ ಒತ್ತು ಕೊಟ್ಟು ಎಲ್ಲ ಒಂದೇ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅನುಕೂಲತೆ ಕೆಲಸಗಳೆಲ್ಲ ಮಾಡಿದ್ದಾರೆ. ವಾಟರ್ ಟ್ಯಾಂಕು, ಮಿನಿ ವಾಟರ್ ಟ್ಯಾಂಕ್ ಏನು ಈಗಿಲ್ಲ ಬಿಡಿ. ಮತ್ತು ರೋಡ್ಗಳು, ಡ್ರೈನ್ಗಳು ಎಲ್ಲ ಕ್ಲೀನಾಗಿ ಮಾಡಿಸ್ತಿದ್ದಾರೆ. ನಾವೆಲ್ಲ ಅವ್ರಿಗೋಸ್ಕರ ದುಡಿಯೋದು. ಈಗ ನಮ್ಮ ಈ ಶ್ರೀನಿವಾಸ ಈಗಿನ ಹಾಲಿ MLA ನಮಗೆ ಕೆಲಸ ಮಾಡಿಸ್ತಾರೆ. ಇದು ಈ ನಮ್ಮ ಪಕ್ಕದ ಲೇಔಟ್ ಮಂಜಣ್ಣ ಅವರು ಇದಕ್ಕೆ ಇದನ್ನ ಫಸ್ಟ್ ಟಾರ್ ಹಾಕಿದ್ರು. ಟಾರ್ ಇಲ್ಲಿ ಹೆವಿ ಗಾಡಿ ಓಡಾಡೋದ್ರಿಂದ ಟಾರ್ ಬೇಗ ಅದು ನಾಶ ಆಯಿತು. ನಾವು ನಮ್ಮ MLA ಕೇಳ್ಕೊಂಡು ಹೋಗಿ ಹಣ ಈ ಥರ ಆಗಿದೆ ಅಂತೇಳಿ ಅವ್ರ ತಕ್ಷಣವೇ 50 ಲಕ್ಷ ರೂಪಾಯಿ ಗ್ರಾಂಟ್ ಕೊಡಿ, ಅದನ್ನ ಕಾಂಕ್ರೀಟ್ ರಸ್ತೆ ಮಾಡಿಕೊಡಿ ಅಂತ ಹೇಳಿದ್ರು. ನಮ್ಮ ವೆಂಕಟೇಶ್ವರನವ್ರಿಗೆ ಹೇಳಿದ್ರೆ ಅವರು ಇವತ್ತು ಕಾಮಗಾರಿ ಮಾಡ್ತಾ ಇದ್ದಾರೆ. ಅಂದ್ರೆ ಮುಖ್ಯ ರಸ್ತೆ ಇದೇ ಮುಖ್ಯ ರಸ್ತೆ ಆಗಿತ್ತು. ಈಗ ಎಷ್ಟು ಅಡಿ ಸರ್? ಇದು ಸುಮಾರು ಒಂದು 300 ಮೀಟರ್ ಅಡಿ. 300 ಮೀಟರ್ ಆ ಕಡೆ ಊರಲ್ಲಿ ಆಗಿದೆ. ಈಗಾಗಲೇ 2.5 ಕೋಟಿ ರೂಪಾಯಿ ಹೆಚ್ಚಿನ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ MLA ಶ್ರೀನಿವಾಸ್ ಸರ್ ಅವರು. ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಮತ್ತು ಶುಭಾಶಯ ಕೋರ್ತೀವಿ. ಸರ್, ಡೆವಲಪ್ಮೆಂಟ್ ನೀವೇ ನೋಡ್ತಾ ಇದ್ದೀರಾ. ಹಾಲಿ ಶಾಸಕರು ಎಲ್ಲದರಲ್ಲೂ ಮೇಲ್ಗೈ. ಹಿಂದಿನ ಶಾಸಕರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದೆಲ್ಲದನ್ನು ಮೀರಿ ನಮ್ಮ ಈರುವ ಶಾಸಕರು ಹೆಚ್ಚು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್, ಅದು ಇರಬಹುದು ಸಹಜ. ಯಾಕೆಂದ್ರೆ ಇದು ನಮಗೆ ದೇವಮೂಲೆ ಅಂತ ನಂಬಿದ್ದಾರೆ ನಮ್ಮ ಪಂಚಾಯತಿ, ಗೊಲ್ಲಹಳ್ಳಿ ಪಂಚಾಯತಿ. ಅದನ್ನ ಈಗ ಅವ್ರು ಏನೋ ಅದರಲ್ಲಿ ಅವರು ಯಶ ಕಂಡಿದ್ದಾರೆ. ಅದಕ್ಕೆ ಮೈನಹಳ್ಳಿಗೆ ಬಂದು ಏನೇ ಆಗಲಿ ಫಸ್ಟ್ ಪೂಜೆ ಇಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ವಿಭ್ರಮಣೆ ಆಗಿದೆ ಸರ್. ಜನ ನೋಡ್ತಾ ಇದ್ದಾರೆ. ದಿನ ಅವ್ರಿಗೆ ಹೋಗಿ ನೋಡ್ಕೊಂಬರ್ಲಿ ಬೇರೆ ಊರುಗಳ ಕಾಮಗಾರಿ ಆಗಿದೆಯಲ್ಲ ಅಂತೇಳಿ. ಈಗ ನಮ್ಮೂರಲ್ಲಿ ಕುಡಿಯೋ ನೀರಿನ ಘಟಕ ಮಾಡಿದ್ರು ಪ್ರಪ್ರಥಮವಾಗಿ ಕಾಮಗಾರಿ ಆಗಿದೆ. ಮೇಲ್ಗಡೆ ಒಂದು ಮುಖ್ಯ ರಸ್ತೆ ಆಗಿದೆ 50 ಲಕ್ಷದ್ದು. ಈಗ ಮತ್ತೊಂದು ಮೇಲ್ಗಡೆ ಈಗ ರಸ್ತೆಯಿಂದ ಆಚೆ ಒಂದು 50 ಲಕ್ಷ ಹಾಕೊಟ್ಟಿದ್ದಾರೆ. ಇದು ಪ್ರೆಸೆಂಟ್ 50 ಲಕ್ಷ ಕಾಮಗಾರಿ ನಡೀತಾ ಇದೆ. ನಾವು MLA ಇರೋದಕ್ಕೆ ಅವ್ರ ಜೊತೆ ಇರ್ತೀವಿ ಸರ್. ಅವ್ರು ಯಾವ ಪಕ್ಷದ ಇರ್ತಾರೋ ಅವ್ರ ಜೊತೆ ಇರ್ತೀವಿ. ನಾವು ಈಗ ನಮ್ಗೆ 50 ವರ್ಷದಿಂದ ಈ ತರ ನಮಗೆ ಶಾಸಕರು ಯಾರು ಬಂದಿಲ್ಲ. ಈಗಾಗಲೇ ನಮ್ಮೂರಿಗೆ ಒಂದು 25 ಬಾರಿ SRD ಬಂದೋಗಿದ್ದಾರೆ ಅವರು. ಪ್ರತಿಯೊಂದು ಪಂಚಾಯತಿಗೆ ಹೋಗ್ಬಿಟ್ಟು ಎಲ್ಲ ಇವನ್ನು ಕರ್ಕೊಂಡು, ಅಧಿಕಾರಿನ ಕರ್ಕೊಂಡು ಈಗಾಗಲೇ ಒಂದು ಸುತ್ತು ಗ್ರಾಮ ಸಭೆಯನ್ನು ಮಾಡಿದ್ದಾರೆ. ಈಗ 2ನೇ ಸುತ್ತನ್ನು ಪ್ರಾರಂಭ ಮಾಡ್ತಾರೆ. ಹಂಗಾಗಿ ಅಭಿವೃದ್ಧಿ ಆಗ್ತದೆ ಅಂತ ನಾವು ನಂಬಿದ್ದೀವಿ. ಆಗಿದೆ. ಇದರಲ್ಲಿ 365 ದಿನದಲ್ಲಿ ಒಂದು 10 ದಿನ ಅವ್ರ ಮನೇಲಿ ಇರ್ಬೋದು. ಇನ್ನು 350 ದಿನನೂ ಅವರು ನೆಲಮಂಗಲದಲ್ಲೇ ಇರ್ತಾರೆ. ಪ್ರತಿದಿನ ಬಂದು ಕಚೇರಿ ಭೇಟಿ ಕೊಟ್ಟು ಎಲ್ಲರ ಜನರ ಅವರು ಇದನ್ನು ತಿಳ್ಕೊಂಡು ಅವ್ರನ್ನ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಅದು ಹೇಳಲಿಕ್ಕೆ ಬರಲ್ಲ. ಎರಡು ಎಲ್ಲ ಸಮನಾಗಿತ್ತು. ಈಗ ಅಭಿವೃದ್ಧಿ ನೋಡಿ ಇನ್ಮೇಲೆ ನಾವು ಕಾಂಗ್ರೆಸ್ ಹೆಚ್ಚು ಒಳಗೆ ಕೊಡ್ತೀವಿ. ಇದು ಪೂರ್ಣವಾದ್ಮೇಲೆ, ಈ ರಸ್ತೆ ಪೂರ್ಣವಾದ್ಮೇಲೆ ಇನ್ನೊಂದು ವರದಿಯನ್ನು ಭೇಟಿ ಆಗ್ತೀವಿ. ನೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.